ಧೂಳು ಧೂಳು ಧೂಳು. ಜನರು ತಿನ್ನುವ ಅನ್ನದಲ್ಲೂ ಧೂಳು, ಜಾನುವಾರುಗಳು ತಿನ್ನುವ ಮೇವಿನಲ್ಲೂ ಧೂಳು. ವಾರಕ್ಕೊಮ್ಮೆ ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿಯಲ್ಲಿ ಜನರು. ಕೊಪ್ಪಳ ನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಹಿರೇಬಗನಾಳ ಗ್ರಾಮದಲ್ಲಿ ಜನರು ಕಾರ್ಖಾನೆಗಳಿಂದ ಹೊರಸೂಸುವ ಧೂಳಿನಿಂದ ನಿತ್ಯವೂ ನರಕಯಾತನೆ ಅನುಭವಿಸುವಂತಾಗಿದೆ. ಹಿರೇಬಗನಾಳ ಗ್ರಾಮದ ಸುತ್ತಮುತ್ತ ಸುಮಾರು 15ಕ್ಕೂ ಹೆಚ್ಚು ಸಣ್ಣ ಮತ್ತು ದೊಡ್ಡ ಕಾರ್ಖಾನೆಗಳು ಇವೆ. ಅದರಿಂದ ಹೊರಬರುವ ಧೂಳು ಇಲ್ಲಿನ ಜನರ ಜೀವನ ಮತ್ತು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡಿದ್ದು, ಜೀವನ ನಡೆಸಲು ಕೂಡ ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಲದಲ್ಲಿ ಕೆಲಸ ಮಾಡಲು ಹೋದ್ರೂ ಕೂಡ ಧೂಳು, ಮಕ್ಕಳು ಆಟವಾಡಲು ಹೋದ್ರೂ ಕೂಡ ಈ ಧೂಳು ಕಾಡುತ್ತೆ. ಎಲ್ಲಿಯವರೆಗೆ ಅಂದ್ರೆ ಇಲ್ಲಿನ ರೈತರು ಹೊಲದಲ್ಲಿ ಬೆಳೆದ ತರಕಾರಿಯ ಮೇಲೂ ಕಪ್ಪು ಧೂಳು ಆವರಿಸುತ್ತೆ. ಆ ಧೂಳಿನಿಂದ ಕೂಡಿದ ತರಕಾರಿಯನ್ನ ಮಾರಲು ಮಾರ್ಕೆಟ್ಗೆ ತೆಗೆದುಕೊಂಡು ಹೋದ್ರೆ 40-50% ಕಡಿಮೆ ಬೆಲೆಗೆ ಕೇಳುತ್ತಾರೆ ಎನ್ನುತ್ತಾರೆ ಇಲ್ಲಿನ ರೈತರು. ನಾವು ಇದಕ್ಕಾಗಿ ತರಕಾರಿಯನ್ನ ನೀರಿನಲ್ಲಿ ತೊಳೆದು ನಂತರ ಮಾರುಕಟ್ಟೆಗೆ ನೀಡ್ತೇವೆ. ಇದರಿಂದಾಗಿ ಕೂಡ ನಮ್ಗೆ ಮತ್ತೆ ಕಡಿಮೆ ಬೆಲೆಗೆ ನಮ್ಮ ಬೆಳೆಯನ್ನ ಮಾರಬೇಕಾಗಿ ಬರುತ್ತೆ ಎನ್ನುತ್ತಾರೆ ಇಲ್ಲಿನ ರೈತರು. ಹೊಲದಲ್ಲಿದ್ದ ಕರಿಬೇವು ಸೊಪ್ಪನ್ನ ಹರಿದು ಒಂದು ಬಕೆಟ್ ನಲ್ಲಿ ನೀರು ತಗೊಂಡು ಕರಿಬೇವನ್ನ ಅದರಲ್ಲಿ ಹಾಕಿದ ನಂತರ ಆ ಬಕೆಟ್ ನಲ್ಲಿದ್ದ ಶುದ್ಧ ನೀರು ಚರಂಡಿ ನೀರಂತೆ ಬದಲಾಯಿತು. ಈ ಧೂಳಕ್ಕ ಏನು ಬೆಳೆಯೋದೇ ಇಲ್ಲ, ಎಲ್ಲ ನಾವು ಬೆಳೆದಂಥ ಬೆಳೆ ಎಲ್ಲ ಹಾಳಾಗಿ ಬಿಡುತ್ತೆ. ಕರಿಬೇವು ಸೊಪ್ಪು ತರಕಾರಿ ಎಲ್ಲ ಏನೇ ಬೆಳೆದ್ರೂ ಏನು ತಿನ್ನಂಗಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲ ಧೂಳು ಬಿದ್ದು ಎಲ್ಲ ಹಾಳಾಗುತ್ತೆ. ಅಂದ್ರೆ ನಾವು ಜೀವನ ಮಾಡೋದ್ರೆ ಏನು ಗೊತ್ತಾಗ. ಇದು 2 ಎಕರೆ ಹೊಲ, 2 ಎಕರೆ ಹೊಲದಾಗ ಇದ್ರಾಗ ನೋಡ್ರಿ ಈ ನಮ್ಮನೆ ಸುಟ್ಕಂತ ಈ ನಮ್ಮನೆ ಸತ್ಕಂತ ಹೋದ್ರೆ ನಾವು 40-45 ಸಾವಿರ ರೂಪಾಯಿ ಖರ್ಚು ಮಾಡಿ ಇದಕ್ಕೆ ಖರ್ಚು ಮಾಡಿದ್ದಾರೆ. ನಮಗೆ ಒಳ್ಬೇಕಾಯ್ತು, ಖರ್ಚು ಮಾಡಿದ್ದು ಕೂಡ ಒಳ್ಳಲ್ಲ. ಹಾಕಿರೋ ಬೆಳೆ ಈ ಥರ ಸುಟ್ಟು ಹೋಗ್ಬಿಡ್ತಾರೆ. ಇದು ಭೂಮಿ ಫಲವತ್ತತೆ ಹಾಳಾಗಿದ್ದ ಲಕ್ಷಣ ಇದೆ ನೋಡ್ರಿ. ಇದ್ರಾಗ ಏನಿಲ್ಲ ರೀ, ಕಬ್ಬು ಎಲ್ಲ ಲಾಸ್ ಆಗಿ ಹೊಂಟೈತೆ. ಇಷ್ಟಿದು ದಿನ ಸೇವಿಸುವಂಥ ಕರಿಬೇವು ಸರ್. ಈಗ ಬೇಕಾದ್ರೆ ಇಲ್ಲೊಂದು ನೀರು ತಂಬರಿಲ್ಲಿ, ಬೇಕಾದ್ರೆ ನೀರೆಲ್ಲ ತೋರಿಸ್ತೀವಿ ಸರ್ ಹೆಂಗಿದೆ ಅಂತ. ಬಕೆಟ್ ತೊಗೊಂಬರಿಲ್ಲಿ, ನೀರು. ಈಗ ಇದ್ರ ಕರಿಬೇವು ಎದ್ದು ತೋರಿಸ್ತೀನಿ ಸರ್ ನಿಮಗೆ ಹೆಂಗಾಗಿದೆ ಅಂತ. ನೋಡಿ ಸರ್ ಹಿಂಗಿದೆ. ಇದನ್ನ ಹೆಂಗೆ ಮಾರ್ಕೆಟಲ್ಲಿ ಯಾರು ತೊಗೋಬೇಕು ಸರ್ ಹಿಂಗಾದ್ರೆ? ಈಗ ಇದ್ರ ಮ್ಯಾಗ ನೋಡಿರಿ ಸರ್, ಇದ್ರ ಮ್ಯಾಗ ಅಂಟು ಥರ ಇದೆ. ಇದು ತೊಳೆದ ಮ್ಯಾಗ ಇದು ಅಂಟು ಥರ ಹೆಂಗೆ ಕುಂತೈತೆ ನೋಡಿ ಸರ್. ಇದ್ರ ಮ್ಯಾಗ ಮತ್ತೆ ಉಳಿದಿರ್ತೈತೆ. ಇದು ಹೋಗಿರಲ್ಲ ಸರ್, ಸಂಪೂರ್ಣವಾಗಿ ಹೋಗಲ್ಲ. ಇದು ತೊಳೆದ ಮ್ಯಾಗ ಹೋಗಲ್ಲ. ಇದು ಅಂಟು ಥರ ಹಿಂಗೆ ಅಂಟ್ಕೊಳತ್ತೆ. ಇನ್ನು ಮನುಷ್ಯನ ಶ್ವಾಸಕೋಶಕ್ಕೆ ಹೋದ್ರೆ ಹೆಂಗೆ ಆಗ್ಬೋದು ಸರ್ ಇದು? ರೈತರ ಮನೆಯ ಅಂಗಳ, ಕಿಟಕಿ, ಗೋಡೆಗಳು ಎಲ್ಲವೂ ಕೂಡ ಧೂಳಿನಿಂದ ಆವೃತವಾಗಿ ಅಪ್ಪಿತಪ್ಪಿ ಗೋಡೆ ಮುಟ್ಟಿದ್ರೆ ಮಸಿ ಕೈಗೆ ಅಂಟಿಕೊಳ್ಳುತ್ತೆ. ಈ ಧೂಳು ಇಲ್ಲಿನ ಮನುಷ್ಯರನ್ನ ಮಾತ್ರವಲ್ಲದೆ ಜಾನುವಾರುಗಳನ್ನು ಸುಮ್ಮನೆ ಬಿಟ್ಟಿಲ್ಲ. ಈ ಧೂಳಿನಿಂದ ರಕ್ಷಿಸಿಕೊಳ್ಳಲು ನಾವು ನಮ್ಮ ಮಕ್ಕಳನ್ನ ನಮ್ಮ ತವರು ಮನೆಯಲ್ಲೇ ಬಿಟ್ಟು ಓದಿಸುತ್ತಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಮಹಿಳೆಯರು. ಏನ್ರಿ ಎಲ್ಲ ಬೂದಿ ಬಂದಾಗಲ್ಲ ಏನಿದಿಲ್ರಿ, ನಮ್ಗ ಅಲರ್ಜಿ ಐತ್ರಿ. ನಾವು ಏನು ಮಕ್ಕಳು ಅಲ್ಲಿ ಬಿಟ್ಟು ಇಲ್ಲಿ ದುಡ್ಯಾಕ್ ಬಂದಿರು. ಇದು ಹಂಗ ಧೂಳು ಬರದರಿ. ಇಲ್ಲೆಲ್ಲ ಇಷ್ಟು ಕಳ್ಯಾಕ್ ಬಂದೀವಲ್ರಿ, ಮನೆಗೆ ಹೋಗಿ ಕೆಮ್ಮದ ಆ ಥರ ಧೂಳು ಬರ್ತೈತ್ರಿ. ಕೈ ಎಲ್ಲ ನೋಡಕ್ರಿ ಇಷ್ಟತನ. ಏನು ಮತ್ತೆ ಪರಿಹಾರ ಏನಾರ ಹೇಳ್ಬೇಕ್ರಿ. ಮತ್ತೆ ನಾವೆಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿಸ್ಬೇಕ್ರಿ. ಏನು ಹೇಳ್ಬೇಕ್ರಿ? ಮತ್ತೆ ನಮ್ಮ ಮಕ್ಳು ಇಲ್ಲೇ ಇಲ್ರಿ, ಅದಕ್ಕೆ ತವ್ರ ಮನೆ ಬಿಟ್ರಿ ನಾವು. ಏನಿಲ್ರಿ, ನಮ್ಮ ಮಕ್ಳಿಗೆ ಹಾಗೆ ಬರ್ಲಿಲ್ರಿ ಅದು ಧೂಳ, ಹಂಗಾಗಿ ನಾವ್ ಅಲ್ಲೇ ಬಿಟ್ಬಿಟ್ಟವ್ರಿ. ನಾವು ದಿನನಿತ್ಯವೂ ನರಕ ಯಾತನೆಯನ್ನ ಅನುಭವಿಸ್ತಿದ್ರು ಇದರ ಬಗ್ಗೆ ಜನಪ್ರತಿನಿಧಿಗಳಾಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ನಮ್ಮ ಪಾಡು ಕೇಳೋರೇ ಇಲ್ಲ ಎನ್ನುತ್ತಾರೆ ಈ ಗ್ರಾಮದ ಜನರು. ನನ್ನ ಹೆಸರು ಶ್ವೇತಾ ರೀ. ನಮ್ದು ಹಿರೇಬಗನಾಳ ಗ್ರಾಮ. ನಮ್ಮಲ್ಲಿ ಡಸ್ಟ್ ಜಾಸ್ತಿ ಬರುತ್ತ್ರಿ. ಕುಡಿಯೋ ನೀರು ತುಂಬಿಟ್ರೆ ಅದ್ರಲ್ಲೆಲ್ಲ ಮೇಲೆಲ್ಲ ನಿಂತಿರುತ್ತೆ. ಈ ಬಾಕ್ಸ್ ಬಿಚ್ಚಿಟ್ರೆ ಇದ್ರ ಮೇಲೆಲ್ಲ ಅನ್ನದ ಮೇಲೆಲ್ಲ ಕರೆ ಬೂದಿ ಬಿದ್ದಿರುತ್ತ್ರಿ. ಅದಕ್ಕೆ ಮೊನ್ನೆ ಪರಿಸರ ಅಧಿಕಾರಿ ಬಂದ್ ಹೋಗ್ಯಾರ. ಅದಕ್ಕೇನು ಹೇಳಿಲ್ಲ ರೀ, ಅವ್ರು ಬಂದ್ ಸುಮ್ನೆ ನೋಡ್ಕೊಂಡ್ ಹೋಗ್ಯಾರ. ಆ ತರ ಆದ್ರೆ ಏನ್ರಿ ನಮ್ಮ ಆರೋಗ್ಯ? ಮತ್ತೆ ಅವರು ಬರೋದು ನೋಡ್ಕೊಂಡು ಹೋಗೋದು, ಮೇಲಧಿಕಾರಿ ಕಳಿಸ್ತೀವಿ ಅಂತಾರೆ, ಏನು ಹೇಳಂಗಿಲ್ಲ ವಾಪಸ್ಸು. ಏನು ಕಂಪ್ಲೇಂಟ್ ಮಾಡಿದ್ರು ಯಾರು ಕಂಪ್ಲೇಂಟ್ ತಗೊಳ್ತಾ ಇಲ್ರಿ. ಮತ್ತು ಅದಕ್ಕೇನ್ರಿ ನಮಗೆ ಪರಿಹಾರ ಅಂತ ಕೇಳಿ ನಮಗೆ ಆ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕ್ರಿ ಅಂತ ನಮ್ಮ ಅಭಿಪ್ರಾಯ ರೀ. ಈ ಸಮಸ್ಯೆ ಈ ಒಂದು ಹಳ್ಳಿಯದ್ದೇ ಅಲ್ಲ, ಸುತ್ತಮುತ್ತಲಿನ 20ಕ್ಕೂ ಹೆಚ್ಚು ಹಳ್ಳಿಗಳದ್ದು ಇದೇ ಸಮಸ್ಯೆ. ಈ ಸಮಸ್ಯೆ ಕೊಪ್ಪಳ ನಗರಕ್ಕೂ ಕೂಡ ಕಾಲಿಡುವ ಮುನ್ನ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಾದದ್ದು ಅಧಿಕಾರಿಗಳ ಜವಾಬ್ದಾರಿಯಾಗಿದೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.